ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ವಸುದಾಳಿಂದ ನಮಸ್ಕಾರ. ಮಂತ್ರಿ ಸುಪಾರ್ಶ್ವ ಹೇಳಿದ ಹಾಗೆ ರಾವಣನು ಸೀತೆಯನ್ನು ಕೊಲ್ಲುವ ಯೋಚನೆ ಬಿಟ್ಟು ಸಕಲ ಸಿದ್ಧತೆಗಳೊಡನೆ ಶರದೃತುವಿನ ಅಶ್ವಯಜ ಅಮಾವಾಸ್ಯೆ ಎಂದು ಕಡೆಯ ಯುದ್ಧಕ್ಕೆ ಹೊರಟು ಬಂದಿದ್ದ. ಶ್ರೀರಾಮನನ್ನು ತಲುಪುವಷ್ಟರಲ್ಲಿ ರಾವಣನು, ಅವನ ಮಂತ್ರಿ ವಿರೂಪಾಕ್ಷ, ಮಹೋದರ, ಮಹಾಪಾರ್ಶ್ವರು ದಾರಿಯಲ್ಲಿ ಅಡ್ಡ ಬಂದ ಕಪಿ ಸೈನ್ಯದ ಮೇಲೆ ಘೋರ ದಾಳಿ ನಡೆಸಿ ಅವರನ್ನು ಹಿಂಡು ಹಿಂಡಾಗಿ ತರಿದು ಕೊಂದು ಹಾಕತೊಡಗಿದ್ದರು. ಅವರ ದಾಳಿಯ ಮುಂದೆ ವಾನರರು ನಿಲ್ಲದಾದರು. ತನ್ನ ಸೈನಿಕರಿಗಾಗುತ್ತಿರುವ ಗತಿಯನ್ನು ಕಂಡು ಕೋಪೋದ್ರಿಕ್ತನಾದ ಕಪಿಗಳ ರಾಜ ಸುಗ್ರೀವನು ಪರಾಕ್ರಮದಿಂದ ಹೋರಾಡಿ ರಾವಣನ ಮಂತ್ರಿಗಳಾದ ಮಹೋದರ, ವಿರೂಪಾಕ್ಷರನ್ನು ಕೊಂದು ಹಾಕಿದನು. ರಾಜಕುಮಾರ ಅಂಗದನು ರಾವಣನ ಮಂತ್ರಿ ಮಹಾಪಾರ್ಶ್ವನಿಗೆ ಒಂದು ಗತಿ ಕಾಣಿಸಿದನು. ಮಹಾವೀರರಾದ ತನ್ನ ಸೇನಾಧಿಪತಿಗಳೆಲ್ಲ ಈ ಪರಿಯಲ್ಲಿ ನಿಹತರಾಗಲು ರಾವಣನಿಗೆ ಮಿತಿ ಇಲ್ಲದ ಕೋಪ ಉಕ್ಕೇರಿ ಅವನು ರಾಮ ಲಕ್ಷ್ಮಣರನ್ನು ಕೊಂದೇ ಕೊಲ್ಲುತ್ತೇನೆಂದು ಪ್ರತಿಜ್ಞೆ ಮಾಡಿ ಸಕಲ ಶಸ್ತ್ರಾಸ್ತ್ರಗಳೊಡನೆ ರಣರಂಗದಲ್ಲಿ ಮುನ್ನುಗ್ಗಿದ. ಇಲ್ಲಿಯ ತನಕ ನಡೆದದ್ದು ಕೇವಲ ಶಸ್ತ್ರಗಳಿಂದ, ಶರಗಳಿಂದ ನಡೆದ ಯುದ್ಧ, ಮುಷ್ಟಿಯುದ್ಧ, ಮಲ್ಲಯುದ್ಧಗಳು. ಆದರೆ ಈಗ ರಾವಣ ಅಸ್ತ್ರಗಳ ಪ್ರಯೋಗಕ್ಕೆ ಪ್ರಾರಂಭ ಮಾಡಿದ್ದ. ಅವು ವಿನಾಶಕಾರಿ. ಶಸ್ತ್ರಗಳಿಂದ ಯುದ್ಧವಾದರೆ ಅದು ನೇರ ಯುದ್ಧ, 1 to 1 ಎನ್ನುತ್ತಾರಲ್ಲ ಹಾಗೆ. ಆದರೆ ಅಸ್ತ್ರಗಳು ಜಗತ್ತನ್ನೇ ನಾಶ ಮಾಡಬಲ್ಲ ಅಣು ವಿಕಿರಣ ವೈರಾಣುಗಳಿಂದಾದವುಗಳು. ಕೇವಲ ಶತ್ರುವನ್ನಲ್ಲದೆ ತನ್ನವರನ್ನು, ಯುದ್ಧಕ್ಕೆ ಸಂಬಂಧಪಡದ ನಿಷ್ಪಾಪಿ ಜೀವಿಗಳನ್ನು ನಾಶ ಮಾಡಬಲ್ಲವು ಅಸ್ತ್ರಗಳು, ವಿಕಿರಣಗಳು. ಜಗತ್ತಿನ ಜೀವಿಗಳಿಗೆಲ್ಲ ಭೂಮಿ, ಗಾಳಿ, ನೀರು ಎಲ್ಲಕ್ಕೂ ವಿಷಮಯ ಅವು. ರಾವಣ ಮೊದಮೊದಲು ಪ್ರಯೋಗಿಸಿದ್ದು ಬ್ರಹ್ಮನಿರ್ಮಿತವಾದ ತಾಮಸಾಸ್ತ್ರವನ್ನು. ಇದರ ಪ್ರಯೋಗದಿಂದ ಸಕಲ ಕಪಿ ಯೋಧರು ಸುಟ್ಟು ಕರುಕಲಾದರು. ಜೀವ ಉಳಿಸಿಕೊಳ್ಳಲು ಸುತ್ತಲೂ ಓಡಿ ಓಡಿ ಅಳಿದು ಬೀಳುತ್ತಿದ್ದ ಕಪಿಗಳ ಕೋಲಾಹಲದಿಂದ ರಣರಂಗ ತುಂಬಿ ಹೋಯಿತು. ರಾಕ್ಷಸ ಶಾರ್ದೂಲನಾದ ರಾವಣನು ಕಪಿ ಸೈನ್ಯವನ್ನು ನಿವಾರಿಸುತ್ತಾ ನುಗ್ಗಿ ಬರುತ್ತಿದ್ದಾಗ ಎದುರಿಗೆ ಕಂಡದ್ದು ಶತ್ರು ದುರ್ಜಯನಾದ ಭುವನ ಮನೋಹರನಾದ ಶ್ರೀರಾಮ ಹಾಗೂ ಅವನ ಜೊತೆಯಲ್ಲಿ ನಿಂತ ಲಕ್ಷ್ಮಣನನ್ನು. ಆಜಾನುಬಾಹುವು ನಳಿನದಳಾಯತಾಕ್ಷನು, ಮಹಾ ತೇಜೋರಾಶಿಯೂ ವೀರಾಗ್ರಣಿಯೂ ಆದ ಶ್ರೀರಾಮನು ಮಹಾವಿಷ್ಣುವಿನಂತೆ ತನ್ನ ಧನುಸ್ಸನ್ನು ಊರಿ ನಿಂತಿದ್ದನು. ಅವನ ಪಕ್ಕದಲ್ಲಿ ಅವನಂತೆಯೇ ಇದ್ದ ಲಕ್ಷ್ಮಣ ನಿಂತಿದ್ದನು. ಈ ಕಡುಪಾಪಿ ರಾವಣನನ್ನು ಕೊನೆಗಾಣಿಸಬೇಕೆಂಬ ದೃಢ ಸಂಕಲ್ಪ ಅವರಿಬ್ಬರ ಮುಖಗಳಲ್ಲೂ ಇತ್ತು. ರಾಮನ ಧನುಸ್ಸಿನ ಝೀಂಕಾರಕ್ಕೆ, ಭೀಕರ ಶಬ್ದಕ್ಕೆ ಭೂಮಂಡಲವೇ ನಡುಗಿ ಹೋಗಿತ್ತು. ಲಕ್ಷ್ಮಣ ಮುನ್ನುಗ್ಗಿ ತಾನೇ ಮೊದಲು ರಾವಣನೊಡನೆ ಯುದ್ಧಕ್ಕೆ ನಿಂತನು. ಚಾಪವಿದ್ಯಾ ವಿಶಾರದನಾದ ಲಕ್ಷ್ಮಣನೊಡನೆ ರಾವಣನು ಸ್ವಲ್ಪ ಕಾಲ ಯುದ್ಧ ಮಾಡಿದ. ನಂತರ ಅವನು ಲಕ್ಷ್ಮಣನನ್ನು ಲೆಕ್ಕಿಸದೆ ರಾಮನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡತೊಡಗಿದ. ರಾವಣನ ಚಾಪದಿಂದ ಶರಧಾರೆಗಳು ಸುರಿಯುವುದು ಕಂಡೊಡನೆ ಶ್ರೀರಾಮನು ತನ್ನ ಧನುಸ್ಸಿಗೆ ಶೀಘ್ರಗಾಮಿಗಳಾದ ತೀಕ್ಷ್ಣ ಭಲ್ಲೆಗಳನ್ನು ಅಳವಡಿಸಿ ರಾವಣನು ಬಿಟ್ಟ ಶರಗಳನ್ನು ಕೊಚ್ಚಿ ಕೆಡಹಿಬಿಟ್ಟ. ಈ ರೀತಿ ರಾಮನಿಗೂ ರಾವಣನಿಗೂ ಕೈ ಮೀಸಲಾಯಿತು. ಸೋಲನ್ನೇ ಕಂಡರಿಯದ ಇವರಿಬ್ಬರೂ ಕಡುಗಲಿಗಳು ಪರಸ್ಪರ ಹರಿತವಾದ ಶಸ್ತ್ರಗಳನ್ನು ಉಪಯೋಗಿಸುತ್ತಾ ಬಹಳ ಹೊತ್ತಿನವರೆಗೆ ಕಾದಾಡಿದರು. ಎದುರಾಳಿಯ ಬಾಣಗಳ ವೇಗದಿಂದ ತಪ್ಪಿಸಿಕೊಳ್ಳಲು ಆಗಾಗ ಹಿಂದೆ ಸರಿಯುತ್ತಾ ವೇಗವಾಗಿ ತೀವ್ರಗತಿಯಿಂದ ಮಂಡಲಾಕಾರವಾಗಿ ಸುತ್ತುತ್ತಾ ಯಮಾಂತಕನಾದ ಪರಮೇಶ್ವರನಂತೆಯೂ ಬಹಳ ಹೊತ್ತು ಕಾದಾಡಿದರು ಇಬ್ಬರು ರಭಸದಿಂದ ಧನುಸ್ಸಿನಿಂದ ಬಿಟ್ಟ ಸರಳುಗಳು, ಎಗರತಕ್ಕ ನಿಶ್ಚಿತವಾದ ಅಗ್ರವುಳ್ಳ ಹದ್ದಿನ ಗರಿಗಳಿಗೆ ಕಟ್ಟಿದ ಬಾಣಗಳು ಮೇಲೇರಿ ಆಗಸವನ್ನು ಆಚ್ಛಾದಿಸಿ ಗಾಢಾಂಧಕಾರವನ್ನು ಉಂಟು ಮಾಡಿದವು. ಅವರಿಬ್ಬರೂ ಧನುರ್ವಿದ್ಯೆಯಲ್ಲಿ ಪಾರಂಗತರು, ವಿವಿಧ ಶಸ್ತ್ರ ವಿಶಾರದರು. ಇಬ್ಬರು ಮಂತ್ರಾಸ್ತ್ರಗಳ ಪ್ರಯೋಗವನ್ನು ಚೆನ್ನಾಗಿ ಬಲ್ಲವರು. ಹೀಗಾಗಿ ಯಾರೂ ಸೋಲಲಿಲ್ಲ. ರಾವಣನ ಭೀಮ ಚಾಪದಿಂದ ಬಂದ ಸರಳುಗಳು ಶ್ರೀರಾಮನ ಹಣೆಗೆ ವೇಗವಾಗಿ ಬಂದು ಹೊಡೆದರೂ ಶ್ರೀರಾಮನು ವಿಚಲಿತನಾಗಲಿಲ್ಲ. ಆಗ ಅವನು ರೌದ್ರಾಸ್ತ್ರದ ಮಂತ್ರವನ್ನು ಜಪಿಸಿ ಧನುಸ್ಸನ್ನು ಜಗ್ಗಿ ರಾವಣನ ಮೇಲೆ ಪ್ರಯೋಗ ಮಾಡಿದನು. ಆ ಶರಗಳು ರಾವಣನ ಎದೆಗೆ ಬಡಿದವು. ಕವಚವು ಹರಿಯಲಿಲ್ಲ. ಆದುದರಿಂದ ರಾವಣನಿಗೆ ಘಾಸಿಯೂ ಆಗಲಿಲ್ಲ. ಮುಂದೆ ಒಬ್ಬರ ಮೇಲೆ ಒಬ್ಬರು ಅನೇಕ ಮಂತ್ರಾಸ್ತ್ರಗಳನ್ನು ಉಪಯೋಗಿಸಿದರೂ ಯಾರೂ ಸೋಲಲಿಲ್ಲ. ಇಬ್ಬರೂ ಮಹಾಪರಾಕ್ರಮಿಗಳು, ಯಾರೂ ಗೆಲ್ಲಲಿಲ್ಲ. ಇಬ್ಬರೂ ಮಹಾ ತೇಜಸ್ವಿಗಳು. ಕಡೆಗೆ ರಾವಣ ಕೋಪದಿಂದ ರಾಮನ ಮೇಲೆ ಅಸುರಾಸ್ತ್ರವನ್ನು ಪ್ರಯೋಗಿಸಿದ. ಅದರಿಂದ ಸಿಂಹ, ಹುಲಿ, ಚಿರತೆ, ಹದ್ದು, ಗಿಡಗ, ತೋಳ, ವಿಷಯುಕ್ತವಾದ ಸರ್ಪಗಳು ಬಾಣಗಳ ರೂಪದಲ್ಲಿ ರಣರಂಗವನ್ನು ವ್ಯಾಪಿಸಿದವು. ಶ್ರೀರಾಮ ಅದಕ್ಕೆ ತಕ್ಕುದಾದ ಆಗ್ನೇಯಾಸ್ತ್ರವನ್ನು ಬಿಟ್ಟನು.
ಅದರಿಂದ ಅಗ್ನಿ, ಸೂರ್ಯ, ಧೂಮಕೇತು, ನಕ್ಷತ್ರ, ಮಿಂಚು, ಸಿಡಿಲುಗಳು ಬಾಣ ರೂಪದಲ್ಲಿ ಬಂದು ರಾವಣನ ಅಸುರಾಸ್ತ್ರವನ್ನು ದಗ್ಧಗೊಳಿಸಿದವು. ರಾವಣನ ಅಸುರಾಸ್ತ್ರ ವಿಫಲವಾದುದನ್ನು ಕಂಡು ಆಂಜನೇಯ, ಸುಗ್ರೀವ ಮುಂತಾದ ವಾನರ ಪ್ರಮುಖರು ರಾಮನನ್ನು ಅಭಿನಂದಿಸಿದರು. ಆಗ ಕೋಪದಿಂದ ರಾವಣ ಮಯನಿಂದ ನಿರ್ಮಿತವಾದ ರೌದ್ರಾಸ್ತ್ರವನ್ನು ಪ್ರಯೋಗಿಸಿದನು. ಅದರಿಂದ ರಾಶಿ ರಾಶಿ ಖಡ್ಗ, ಮುಸಲ, ಗದೆ, ತೋಮರಗಳು ರಾಮನನ್ನು ಘಾಸಿಗೊಳಿಸಲು ಬಂದವು. ಶ್ರೀರಾಮ ಅವುಗಳನ್ನು ಗಂಧರ್ವಾಸ್ತ್ರದಿಂದ ನಿವಾರಿಸಿದನು. ಆಗ ಲಕ್ಷ್ಮಣನು ಹೆದೆಯೇರಿಸಿ ತನ್ನ ತೀಕ್ಷ್ಣ ಬಾಣಗಳಿಂದ ರಾವಣನ ರಥದ ಧ್ವಜವನ್ನು ಕತ್ತರಿಸಿ ಹಾಕಿದನು. ನಂತರ ರಾವಣನ ಭಾರೀ ಧನುಸ್ಸನ್ನು ಲಕ್ಷ್ಮಣನು ಕತ್ತರಿಸಿ ಹಾಕಿದನು. ರಾವಣ ತಬ್ಬಿಬ್ಬಾಗಿ ನೋಡುವಷ್ಟರಲ್ಲಿ ವಿಭೀಷಣನು ರಾವಣನ ಕುದುರೆಗಳನ್ನು ಕೊಂದುಬಿಟ್ಟನು. ಹತ್ತಿರಕ್ಕೆ ಬಂದ ವಿಭೀಷಣನನ್ನು ನೋಡಿ ರಾವಣನ ಮೈ ಉರಿದು ಹೋಯಿತು. ಅವನು ವಿಭೀಷಣನ ಮೇಲೆ ಪ್ರಬಲವಾದ ಶಕ್ತಿಯಾಯುಧವನ್ನು ಬೀಸಿದ. ಆಗ ಲಕ್ಷ್ಮಣ ಅದನ್ನು ತನ್ನ ಬಾಣಗಳಿಂದ ತುಂಡರಿಸಿಬಿಟ್ಟನು. ರಾವಣ ಈಗ ಮತ್ತೂ ಕ್ರುದ್ಧನಾಗಿ ಅಗ್ನಿಜ್ವಾಲೆಯನ್ನು ಕಕ್ಕುವಂತಿರುವ ಅಷ್ಟಘಂಟಾಶಕ್ತಿ ಎಂಬ ಪ್ರಬಲವಾದ ಮತ್ತೊಂದು ಶಕ್ತಿಯನ್ನು ತೆಗೆದನು. ರಾವಣ ಅದನ್ನು ಎತ್ತಿದ್ದನ್ನು ನೋಡಿ ವಿಭೀಷಣನು ಇನ್ನು ನನ್ನ ಕಥೆ ಮುಗಿಯಿತು ಎಂದುಕೊಳ್ಳುವಷ್ಟರಲ್ಲಿ ಲಕ್ಷ್ಮಣ ಅವನನ್ನು ಕಾಪಾಡುವ ಸಲುವಾಗಿ ರಾವಣನ ಎದುರು ಬಂದು ನಿಂತನು. ಆಗ ಮಹಾಪರಾಕ್ರಮಿಯಾದ ರಾವಣನು ಸಿಟ್ಟಿನಿಂದ, ಲಕ್ಷ್ಮಣ, ನೀನಿನ್ನು ಸತ್ತೆ ಎಂದು ಹೇಳುತ್ತಾ ತೇಜಸ್ಸಿನಿಂದ ಬೆಳಗುತ್ತಿದ್ದ ಆ ಶಕ್ತಿಯನ್ನು ಲಕ್ಷ್ಮಣನೆಡೆಗೆ ರಭಸದಿಂದ ಬೀಸಿ ಒಗೆದ. ಅದನ್ನು ನೋಡಿದ ಶ್ರೀರಾಮ ಗಾಬರಿಯಿಂದ, ಲಕ್ಷ್ಮಣ, ನಿನಗೆ ಮಂಗಳವಾಗಲಿ ಎಂದು ಕೂಗಿ ಹೇಳುತ್ತಿರುವಾಗಲೇ ಅದು ಬಂದು ಲಕ್ಷ್ಮಣನ ಎದೆಯನ್ನು ಹೊಕ್ಕು ನಾಟಿ ನಿಂತಿತ್ತು. ಲಕ್ಷ್ಮಣ ಅಚೇತನನಾಗಿ ಕೆಳಗೆ ಬಿದ್ದು ಬಿಟ್ಟ. ತಮ್ಮನಿಗೆ ಒದಗಿದ ಅವಸ್ಥೆಯನ್ನು ನೋಡಿ ರಾಮನಿಗೆ ಕಣ್ಣೀರು ತುಂಬಿ ಬಂದು ಕನಲಿ ಹೋದ. ಛೇ, ಇದು ಶೋಕಿಸುವ ಸಮಯವಲ್ಲ ಎಂದು ಆಲೋಚಿಸಿ ರಾವಣನನ್ನು ವಧಿಸಲೇಬೇಕೆಂದು ರಾವಣನ ಕಡೆಗೆ ನುಗ್ಗಿದ ರಾಮ. ತಮ್ಮನ ಈ ದುಸ್ಥಿತಿಯನ್ನು ನೋಡಿದ ಮೇಲೆ ರಾವಣನನ್ನು ಕೊಲ್ಲಬೇಕೆಂದು ದೃಢ ನಿಶ್ಚಯದಿಂದ ಧನುರ್ಧಾರಿಯಾಗಿ ನಿಂತ ಶ್ರೀರಾಮ. ಇತ್ತ ಲಕ್ಷ್ಮಣನ ಎದೆಯಿಂದ ಆ ಆಯುಧವನ್ನು ಕೇಳಲು ಇತರ ವಾನರರು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ. ರಾವಣ ಬೇರೆ ಒಂದೇ ಸಮನೆ ಅವರುಗಳ ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಾ ಇದ್ದ. ನೆಲದ ಮೇಲೆ ಬಿದ್ದಿದ್ದ ಲಕ್ಷ್ಮಣನ ಎದೆಯನ್ನು ಹೊಕ್ಕ ಆ ಶಕ್ತಿ ಆಯುಧವು ಭೂಮಿಯನ್ನು ಮುಟ್ಟುತ್ತಿತ್ತು. ಆಗ ಶ್ರೀರಾಮನು ರಾವಣನ ಬಾಣಗಳನ್ನು ಲೆಕ್ಕಿಸದೆ ಬಾಗಿ ಎರಡೂ ಕೈಗಳಿಂದ ಆ ಶಕ್ತಿಯಾಯುಧವನ್ನು ಲಕ್ಷ್ಮಣನ ಎದೆಯಿಂದ ಕಿತ್ತು ಕ್ರೋಧದಿಂದ ತುಂಡಾಗಿ ಮುರಿದು ಹಾಕಿದನು. ಮುರಿದು ಹಾಕದಿದ್ದರೆ ಆ ಮಹಾ ಅಸ್ತ್ರವು ಮತ್ತೆ ಉಪಯೋಗಕ್ಕೆ ಬರುತ್ತಿತ್ತು. ಶ್ರೀರಾಮನು ಲಕ್ಷ್ಮಣನನ್ನು ಆಲಂಗಿಸಿಕೊಂಡು ಅವನನ್ನು ಮೆಲ್ಲಗೆ ಎತ್ತಿ ಮಲಗಿಸಿದನು. ರಾಮನ ಮನಸ್ಸು ನೊಂದು ಹೋಗಿತ್ತು. ರಾಜ್ಯಭ್ರಷ್ಟನಾದುದು, ತಂದೆಯನ್ನು ಕಳೆದುಕೊಂಡದು, ದಂಡಕಾರಣ್ಯದಲ್ಲಿ ಪಟ್ಟ ಕಷ್ಟಗಳು, ಸೀತೆಯ ಅಪಹರಣ, ಅವಳಿಗಾಗಿ ಹುಡುಕಾಟ, ವಾಲಿಯ ವಧೆ, ಸೇತುಬಂಧನ, ಘನಘೋರ ಯುದ್ಧ ಎಲ್ಲ ಒಂದರ ಮೇಲೊಂದು ನೆನಪಿಗೆ ಬಂದು ದುಃಖ ಉಮ್ಮಳಿಸಿ ರಾಮನ ಕಣ್ಣಲ್ಲಿ ಕಣ್ಣೀರು ಧಾರೆ ಧಾರೆಯಾಗಿ ಹರಿದಿತ್ತು. ಈ ಕೂಳ ರಾವಣನಿಂದಲ್ಲವೇ ನನ್ನ ಜೊತೆ ಬಂದ ಕೋಟಿ ಕೋಟಿ ವಾನರರು ಸಾವನ್ನಪ್ಪಿರುವುದು. ಇವನಿಗೆ ಒಂದು ಗತಿ ಕಾಣಿಸದೆ ಬಿಡಬಾರದು ಎಂದು ಸಂಕಲ್ಪಿಸಿ ಸುಗ್ರೀವ, ಹನುಮಂತ, ಇತರ ವಾನರರಿಗೆ ಲಕ್ಷ್ಮಣನನ್ನು ನೋಡಿಕೊಳ್ಳಲು ಹೇಳಿ ರಾವಣನಿಗೆದರಾಗಿ ನಿಂತ ಕೋದಂಡಧಾರಿಯಾದ ಭುವನ ಮನೋಹರನಾದ ಶ್ರೀರಾಮ. ಜಗತ್ತಿನ ಎಲ್ಲ ಸ್ಥಾವರ ಜಂಗಮಗಳು ಇಂದಿನ ಯುದ್ಧವನ್ನು ನೆನಪಿಟ್ಟುಕೊಳ್ಳಬೇಕು. ಆ ರೀತಿ ಅದ್ಭುತ ಕೃತ್ಯವನ್ನು ನಡೆಸುವನು ಎಂದು ತನ್ನ ಕೋದಂಡವನ್ನೆತ್ತಿ ಹೆದೆಯೇರಿಸಿ ನಿಂತನು ಶ್ರೀರಾಮ. ಅವನು ನಿಂತ ನಿಲುವಿಗೆ, ಧನುಸ್ಸು ಹಿಡಿದ ಠೀವಿಗೆ, ಧನುಸ್ಸು ಮೀಟಿದ ಝೇಂಕಾರಕ್ಕೆ, ಅವನ ಕೃತಿಗೆ, ನಿಲುವಿಗೆ, ಭವ್ಯ ಮನೋಹರ ರೂಪಕ್ಕೆ ರಾವಣನೇ ಬೆರಗಾಗಿ ಹೋದ. ಸತ್ತರೂ ಪರವಾಗಿಲ್ಲ, ಯುದ್ಧ ಮಾಡಿದರೆ ಇಂತಹ ಧೀಮಂತ ಧೀರ ಪರಾಕ್ರಮಿಯ ಜೊತೆ ಯುದ್ಧ ಮಾಡಬೇಕು ಎಂದುಕೊಂಡ ರಾವಣ. ಶ್ರೀರಾಮನನ್ನು ವಾಲ್ಮೀಕಿಗಳು ಶತ್ರುಗಳಿಗೂ ಪ್ರಿಯವನ್ನುಂಟು ಮಾಡುವವನು ಎಂದು ವರ್ಣಿಸಿದ್ದಾರೆ. ಮಾರೀಚ, ಶೂರ್ಪಣಖ, ವಾಲಿ, ತಾರೆ, ಈಗ ರಾವಣ ಎಲ್ಲರೂ ರಾಮನ ವ್ಯಕ್ತಿತ್ವಕ್ಕೆ, ಅಸಾಧಾರಣ ರೂಪಿಗೆ ಮರುಳಾದವರೇ. ಮುಂದೆ ನಡೆದದ್ದು ಮಹಾಯುದ್ಧ. ಅವರಿಬ್ಬರೂ ಸತತವಾಗಿ ಬಿಟ್ಟ ಅಸ್ತ್ರಶಸ್ತ್ರಗಳು ಆಗಸದಲ್ಲೇ ಡಿಕ್ಕಿ ಹೊಡೆದು ಠಣ್ ಠಣಲ್ ಧಡ್ ದಡಿಲ್ ಎಂದು ಮುರಿದು ಬೀಳುತ್ತಿದ್ದವು. ಅವರೀರ್ವರ ಶಸ್ತ್ರಾಸ್ತ್ರಗಳಿಂದ ಹೊರಟ ಶಬ್ದಗಳು ರಣರಂಗದಲ್ಲಿ ಎಲ್ಲರ ಎದೆಗಳಲ್ಲಿ ಅಂಜಿಕೆ ಹುಟ್ಟಿಸಿದ್ದವು. ಕಡೆಗೆ ಶ್ರೀರಾಮ ತನ್ನ ಕೋದಂಡದಿಂದ ರಾವಣನ ಮೇಲೆ ಒಂದೇ ಸಮನೆ ಅತ್ಯಂತ ವೇಗದ ತೀಕ್ಷ್ಣವಾದ ಶರಗಳನ್ನು ಬಿಡಲಾರಂಭಿಸಿದ. ಚಂಡಮಾರುತದ ದಾಳಿಗೆ ಅಂಜಿ ಚದುರಿ ಹೋದ ಮೇಘಗಳ ಹಾಗೆ ರಾವಣ ಯುದ್ಧ ಭೂಮಿಯಿಂದ ಲಂಕೆಗೆ ಓಡಿ ಹೋದ. ರಾವಣ ಸೋತು ಹೊರಟು ಹೋದ ನಂತರ ಶ್ರೀರಾಮನು ಲಕ್ಷ್ಮಣನ ಬಳಿ ಬಂದ. ರಕ್ತದಲ್ಲಿ ತೊಯ್ದು ಜ್ಞಾನಶೂನ್ಯನಾಗಿ ಬಿದ್ದಿರುವ ತಮ್ಮನನ್ನು ನೋಡಿ
ರಾಮ ಒಂದೇ ಸಮನೆ ಹಲುಬತೊಡಗಿದ. ಮುಂದೇನಾಯಿತು? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ.